ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಅತ್ಯಾಚಾರ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಆಗಮಿಸುತ್ತಿದ್ದಾರೆ. ಇವತ್ತು ಮಧ್ಯರಾತ್ರಿ 1 ಗಂಟೆಗೆ ಪ್ರಜ್ವಲ್ ರೇವಣ್ಣ ಅವರು ಬರ್ತಾ ಇರುವಂತಹ ವಿಮಾನ ಲ್ಯಾಂಡ್ ಆಗುತ್ತೆ. ಜರ್ಮನಿಯ ಮ್ಯೂನಿಕ್ನಿಂದ ಬರ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನದಲ್ಲಿ ಆಗಮಿಸ್ತಾ ಇದ್ದಾರೆ ಸಂಸದ. LH764 ಫ್ಲೈಟ್ನ ಬಿಸಿನೆಸ್ ಕ್ಲಾಸ್ನ ನಂಬರ್ 8G ಸೀಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಸದ್ಯ ಕೂತು ಬೆಂಗಳೂರಿಗೆ ವಾಪಸ್ ಆಗ್ತಾ ಇರೋದು. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿಯುತ್ತೆ ಫ್ಲೈಟ್. 34 ದಿನಗಳಿಂದ ಕಾದು ಕುಳಿತಿದ್ದಾರೆ SIT ಅಧಿಕಾರಿಗಳು. ಪ್ರಜ್ವಲ್ ರೇವಣ್ಣ ಎಂಟ್ರಿ ಆಗ್ತಾ ಇದ್ದ ಹಾಗೆ ಅವರನ್ನ ವಶಕ್ಕೆ ಪಡೆಯೋಕೆ ಸಿದ್ಧತೆಗಳು ನಡೆಯುತ್ತಿವೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ಅತ್ಯಾಚಾರ ಪ್ರಕರಣ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿರೋದು. ಅವರು ವಿದೇಶಕ್ಕೆ ಹೋದಂತಹ ನಂತರದಲ್ಲಿ ವಿಡಿಯೋಗಳು ಮೊದಲು ವೈರಲ್ ಆಗುತ್ತೆ. ಅದಾದ ನಂತರ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗ್ತಾರೆ. ಅದಾದ ಬಳಿಕ ಒಂದರ ಮೇಲೊಂದರಂತೆ 3 ಅತ್ಯಾಚಾರ ಪ್ರಕರಣಗಳು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗುತ್ತೆ. ಆಗಿನಿಂದಾನು ಪ್ರಜ್ವಲ್ ರೇವಣ್ಣ ಅವರನ್ನ ವಿದೇಶದಿಂದ ಕರ್ಕೊಂಡು ಬರಬೇಕು, ಅವರನ್ನ ಅರೆಸ್ಟ್ ಮಾಡಿಸಬೇಕು ಅನ್ನುವಂಥ ಆಗ್ರಹ ಕೇಳಿಬಂದಿತ್ತು. ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೆದಿದ್ವು. ಲುಕ್ಔಟ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಲಾಗಿತ್ತು. ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದುಪಡಿಸೋಕೆ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ CM ಸಿದ್ದರಾಮಯ್ಯ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಪತ್ರವನ್ನ ಬರೆದಿದ್ರು. ಆ ಪತ್ರ ಪ್ರೋಸೆಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲೇ ಖುದ್ದು ಪ್ರಜ್ವಲ್ ರೇವಣ್ಣ ಒಂದು ವಿಡಿಯೋನ ರಿಲೀಸ್ ಮಾಡಿ, ನಾನೇ ರಾಜ್ಯಕ್ಕೆ ಆಗಮಿಸ್ತಾ ಇದ್ದೀನಿ, 1 ತಿಂಗಳ ಕಾಲ ಹೌದು ನಾನು ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ನೀಡಲಿಲ್ಲ, ಯಾರ ಮುಂದೆಯೂ ಬರಲಿಲ್ಲ, ಅದಕ್ಕಾಗಿ ನನ್ನ ತಂದೆ ತಾಯಿ ನನ್ನ ರಾಜ್ಯದ ಜನರ ಜೊತೆ ನಾನು ಕ್ಷಮೆಯನ್ನ ಕೇಳ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಈಗ ಖುದ್ದು ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ಎಂಟ್ರಿ ಆಗ್ತಾ ಇದ್ದ ಹಾಗೆ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಪ್ರಜ್ವಲ್ ರೇವಣ್ಣ ಅವರ ಆಗಮನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಕೆಲವೇ ಗಂಟೆಗಳಲ್ಲಿ ಬಂದಿಳಿಯಲಿದ್ದಾರೆ. ಎಕ್ಸಾಕ್ಟ್ಲಿ 2 hours ನಲ್ಲಿ ಪ್ರಜ್ವಲ್ ರೇವಣ್ಣ ಆಗಮಿಸುತ್ತಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ನ್ಯೂಸ್ ಫಸ್ಟ್ ನ ಟೀಮ್ ಸದ್ಯ ರೆಡಿ ಆಗಿದೆ. ನಿಮಗೆ ಕಂಪ್ಲೀಟ್ ಕವರೇಜ್ ಅನ್ನ ನೀಡೋದಕ್ಕೆ ನನ್ನ ಸಹೋದ್ಯೋಗಿಗಳಾದಂತಹ ಸಂದೇಶ್, ಶಿವಕುಮಾರ್ ಹಾಗೆ ಸುರೇಶ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ನನ್ನ ಜೊತೆ. ಮೊದಲನೇದಾಗಿ ಸಂದೇಶ್ ಬಳಿ ಹೋಗ್ತೀನಿ. ಸಂದೇಶ್, 1 ತಿಂಗಳ ಕಾಯುವಿಕೆ, ಬರೋಬ್ಬರಿ 34 ದಿನ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರಿಗಾಗಿ ಕಾಯ್ತಾ ಇರೋದು. ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಿದ್ದಾರೆ. ಸದ್ಯಕ್ಕೆ ಅಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳು ಕಂಡು ಬರ್ತಾ ಇದೆ ಪ್ರಜ್ವಲ್ ರೇವಣ್ಣ ಬಂದ ತಕ್ಷಣ ಅವರನ್ನ ಅರೆಸ್ಟ್ ಮಾಡೋದಕ್ಕೆ? ವಿದೇಶಿ ಈಗಾಗಲೇ 34 ದಿನಗಳ ಬಳಿಕ ಈಗ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಸದ್ಯ ಪ್ರಜ್ವಲ್ ರೇವಣ್ಣ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಜರ್ಮನಿಯ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಇನ್ನು 2 ಗಂಟೆಯ ಒಳಗೆ, ಅಂದ್ರೆ 1 ಗಂಟೆ 1 ನಿಮಿಷಕ್ಕೆ ಸರಿಯಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ನಲ್ಲಿ ಆ ಒಂದು ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಅದಾದ ನಂತರ ಇಮಿಗ್ರೇಷನ್ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡಿತಾರೆ. ಯಾಕಂದ್ರೆ ಈಗಾಗಲೇ ಲುಕ್ಔಟ್ ನೋಟಿಸ್ ಕೂಡ ಜಾರಿಯಲ್ಲಿದೆ, ಜೊತೆಗೆ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಇದೆ, ಜೊತೆಗೆ ಅರೆಸ್ಟ್ ವಾರೆಂಟ್ ಕೂಡ ಇರೋದ್ರಿಂದ ಈಗ ಅವರನ್ನ ವಶಕ್ಕೆ ಪಡೆಯಲಾಗುತ್ತೆ. ಈಗ ಸದ್ಯ ನಾನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ನಲ್ಲಿ ಇದ್ದೇನೆ. ಈಗಾಗಲೇ SIT ಅಧಿಕಾರಿಗಳು ಕೂಡ ಸತತವಾದ ಒಂದು ಸಿದ್ಧತೆಯನ್ನ ಕೂಡ ನಡೆಸಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಬಂದ ಬಳಿಕ ಯಾವ ರೀತಿ ಅವರನ್ನ ಅರೆಸ್ಟ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿಯನ್ನ ಕೂಡ ಕಲೆಕ್ಟ್ ಮಾಡಿ ಮಧ್ಯಾಹ್ನವೇ ಈಗಾಗಲೇ ಇಮಿಗ್ರೇಷನ್ ಅಧಿಕಾರಿಗಳ ಜೊತೆಯಲ್ಲಿ ಈಗಾಗಲೇ ಮಾತುಕತೆಯನ್ನ ಕೂಡ ನಡೆಸಿದ್ರೆ, ಮತ್ತೊಂದು ಕಡೆ ಇಮಿಗ್ರೇಷನ್ ಅಧಿಕಾರಿಗಳು ಕೂಡ ಅವರು ಬಂದಂತ ಸಂದರ್ಭದಲ್ಲಿ ಅವರನ್ನ ಇಮಿಗ್ರೇಷನ್ ನಲ್ಲೇ ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದು ಅಲ್ಲಿ ಸರ್ಟೈನ್ ಪ್ರೊಸೀಜರ್ಸ್ ಗಳನ್ನ ಕೂಡ ಫಾಲೋ ಮಾಡಲಾಗುತ್ತೆ. ಅಂದ್ರೆ ಇಲ್ಲಿ ಯೆಲ್ಲೋ ಸೈನ್ ಪ್ರೊಸೀಜರ್ಸ್ ಗಳು ಕೂಡ ಇರ್ತವೆ. ಅಂದ್ರೆ ಯೆಲ್ಲೋ ಸೈನ್ ಅನ್ನ ಕೂಡ ಪಡೆಯಲಾಗುತ್ತೆ. ಸುಮಾರು 3 ಡಾಕ್ಯುಮೆಂಟ್ಸ್ ಗಳಿಗೆ ಸಹಿಯನ್ನ ಕೂಡ ಪಡೆಯಲಾಗುತ್ತೆ. ಯಾಕಂದ್ರೆ ಅಲ್ಲಿ ಅವರು ಬಂದಂತ ಸಂದರ್ಭದಲ್ಲಿ ಈಗಾಗಲೇ ಲುಕ್ಔಟ್ ನೋಟಿಸ್ ಜಾರಿ ಕೂಡ ಇದೆ. ಅದರಲ್ಲೂ ಕೂಡ ರಾಜತಾಂತ್ರಿಕ ಪಾಸ್ಪೋರ್ಟ್ ನ ಮೇಲೆ ಲುಕ್ಔಟ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್ ಹಾಗೆ ಅರೆಸ್ಟ್ ವಾರೆಂಟ್ ಕೂಡ ಇರೋದ್ರಿಂದ ಅದರ ಬೇಸಿಸ್ ಮೇಲೆ 3 ಸಹಿಗಳನ್ನ ಪಡೆಯಲಾಗುತ್ತೆ. ಅದನ್ನ ಯೆಲ್ಲೋ ಪೇಜ್ ಸೈನ್ ಅಂತ ಕರೀತಾರೆ. ಆ ಒಂದು 3 ಸಹಿಗಳನ್ನ, ಅಂದ್ರೆ ಯಾವ ಒಂದು ಡಾಕ್ಯುಮೆಂಟ್ ಗಳ ಮೇಲೆ ಅವರು ಸಹಿಯನ್ನ ಮಾಡ್ತಾರೋ ಆ ಸಹಿಗಳನ್ನ ಮಾಡಿದಂತ ಡಾಕ್ಯುಮೆಂಟ್ ಗಳನ್ನ ಒಂದು ಸಹಿಯನ್ನ ಈಗಾಗಲೇ ಅವರು ಇಮಿಗ್ರೇಷನ್ ಅಲ್ಲಿ ಇಟ್ಕೊಳ್ತಾರೆ. ಜೊತೆಗೆ ಮತ್ತೊಂದು ಸಹಿಯನ್ನ ಲೋಕಸಭಾ ಸ್ಪೀಕರ್ಗೂ ಕೂಡ ಕಳಿಸ್ತಾರೆ. ಅದಾದ ನಂತರ ಮತ್ತೊಂದು ಸಹಿ ಹಾಕಿರುವಂತಹ ಪ್ರತಿಯ
ಸಹಿಯನ್ನ ಅವರು ಪ್ರಜ್ವಲ್ ರೇವಣ್ಣ ಪರ ವಕೀಲರಿಗೂ ಕೂಡ ಕೊಡಲಾಗುತ್ತೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಅಂದ್ರೆ ಈ ಒಂದು ಪ್ರೊಸೀಜರ್ಸ್ ಗಳು ಏನಿದಾವೆ ಅದು ಲುಕ್ಔಟ್ ನೋಟಿಸ್ ಆಗಿರ್ಬೋದು, ಜೊತೆಗೆ ಬ್ಲೂ ಕಾರ್ನರ್ ನೋಟಿಸ್ ಆಗಿರ್ಬೋದು, ಜೊತೆಗೆ ಅರೆಸ್ಟ್ ವಾರೆಂಟ್ ಆಗಿರ್ಬೋದು, ಇವೆಲ್ಲವಕ್ಕೂ ಕೂಡ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನ ಪಡಿತಾ ಹೋಗ್ತಾರೆ. ಅಂದ್ರೆ ಇಷ್ಟು ದಿನಗಳ ಕಾಲ ಎಲ್ಲಿ ಹೋಗಿದ್ರಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಎಲ್ಲಾ ಮಾಹಿತಿಯನ್ನ ಸಂಗ್ರಹಿಸಿದ ನಂತರ ಅಥವಾ ಕ್ಲಿಯರೆನ್ಸ್ ಅನ್ನ ಪಡೆದುಕೊಂಡ ನಂತರ ಇಮಿಗ್ರೇಷನ್ ಅಧಿಕಾರಿಗಳು ನೇರವಾಗಿ ಅವರನ್ನ SIT ಅಧಿಕಾರಿಗಳ ವಶಕ್ಕೆ ಕೊಡುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಹಾಗಾಗಿ ಈಗ ಸದ್ಯ ಇಮಿಗ್ರೇಷನ್ ನಲ್ಲಿ ಅಧಿಕಾರಿಗಳೇನಿದ್ದಾರೆ, ಈ ಇಮಿಗ್ರೇಷನ್ ಅಧಿಕಾರಿಗಳು ಈ ಎಲ್ಲಾ ಪ್ರೊಸೀಜರ್ಸ್ ಗಳನ್ನ ಮುಗಿಸುವಂತ ಸಂದರ್ಭದಲ್ಲಿ ಚೀಫ್ ಇರಬೇಕಾಗುತ್ತೆ. ಇಮಿಗ್ರೇಷನ್ ನ ಚೀಫ್ ಯಾರು ಇರ್ತಾರೆ ಅವರೇ ಅಲ್ಲಿ ಇರಬೇಕಾಗುತ್ತೆ. ಅದಾದ ನಂತರ ಈ ಒಂದು ಪ್ರೊಸೀಜರ್ಸ್ ಗಳು ಏನಿದಾವೆ ಸುಮಾರು 2 ಗಂಟೆಗಳ ಪ್ರೊಸೀಜರ್, ಅದಾದ ನಂತರ ಇಮಿಗ್ರೇಷನ್ ಅಧಿಕಾರಿಗಳು ನೇರವಾಗಿ SIT ಅಧಿಕಾರಿಗಳಿಗೆ ಅವರನ್ನ ಕಸ್ಟಡಿಗೆ ಕೊಡ್ತಾರೆ. ಜೊತೆಗೆ ಲೋಕಸಭಾ ಸ್ಪೀಕರ್ಗೆ ಇಂಟಿಮೇಷನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಸದ್ಯ ಪ್ರಜ್ವಲ್ ರೇವಣ್ಣ ಅವರು ಕೂಡ ಸಂಸದರಾಗಿರೋದ್ರಿಂದ ಅವರನ್ನ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಲೋಕಸಭಾ ಸ್ಪೀಕರ್ಗೆ ಇಂಟಿಮೇಟ್ ಮಾಡಬೇಕಾಗುತ್ತೆ. ಇಂಟಿಮೇಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಸಹಿಯನ್ನ 3 ಪ್ರತಿಗಳಿಗೂ ಕೂಡ ಪಡ್ಕೊಂಡು ಅದಾದ ನಂತರ SIT ಅಧಿಕಾರಿಗಳ ಕಸ್ಟಡಿಗೆ ಕೊಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.